ನಮಗೆ ಒಂದು ಇನ್ಫಾರ್ಮೇಷನ್ ಬಂದಿತ್ತು. ಬನಟ್ಟಿ ಮತ್ತು ಜಮಖಂಡಿ ಭಾಗದಲ್ಲಿ ಒಬ್ಬರು ಸಂಗಮೇಶ್ ಲಕ್ಕಪ್ಪ ಗೋಳ್ ಅಂತ ವ್ಯಕ್ತಿ ತನ್ನ ಬೈಕ್ ಮೇಲೆ ಇಂಟೆಲಿಜೆನ್ಸ್ ಬ್ಯೂರೋದು ಸಿಂಬಲ್ ಹಾಕ್ಕೊಂಡು ಓಡಾಡ್ತಾ ಇದ್ದಾನೆ. ಮತ್ತು ನಾನು ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಸ್ವಲ್ಪ ಪರಿಶೀಲನೆ ಮಾಡ್ಬೇಕಂತ ಒಂದು ಇನ್ಫಾರ್ಮೇಷನ್ ಬಂದಾಗ ನಾವು ಇವತ್ತು ಆ ವ್ಯಕ್ತಿಯನ್ನು ಸೆಕ್ಯೂರ್ ಮಾಡಿದ್ವಿ. ಸೆಕ್ಯೂರ್ ಮಾಡಿಬಿಟ್ಟು ಅವನಿಗೆ ವಿಚಾರಣೆಗೆ ಒಳಪಡಿಸಿದಾಗ ಅವನೇನು ಮಾಡಿದ್ದಾನೆ, ಅವನದು ಊರು ಬಂದ್ಬಿಟ್ಟು ಇಬ್ಬರಿಗೆ ಹೆಸರು ಬಂದ್ಬಿಟ್ಟು ಸಂಗಮೇಶ ಲಕ್ಕಪ್ಪಗಳು, ಒಂದು 25 ವರ್ಷ ಇದ್ದಾನೆ. ಅವನು PUC ತನ ಓದಿದ್ದಾನೆ. ಆಮೇಲೆ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ಒಂದು ಎಕ್ಸಾಮ್ ಕೂಡ ಬರೆದಿದ್ದಾನೆ. ಆ ಎಕ್ಸಾಮ್ ಬರೆದ ನಂತರ ಅವನೊಂದು ಡೂಪ್ಲಿಕೇಟ್ ಆಗಿ ಫೋರ್ಜೆಡ್ ಮಾಡಿಬಿಟ್ಟು ಒಂದು ID ಕಾರ್ಡ್ ಮಾಡ್ಕೊಂಡಿದ್ದಾನೆ. ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ನಾನು SDA ಮತ್ತು ಟೈಪಿಸ್ಟು ಕೆಲಸ ಮಾಡ್ತಂಬತ್ತದನ್ನು ಒಂದು ಫೇಕಾಗಿರ್ತಕ್ಕಂಥ ID ಕಾರ್ಡು ಮಾಡಿಸ್ಕೊಂಡಿದ್ದಾನೆ. ಮತ್ತು ಅದಕ್ಕೆ ಇಶ್ಯೂಡ್ ಬೈ ದಿ ಡೈರೆಕ್ಟರು ಅಂತಂದು ಒಂದು ಸೀಲ್ ಕೂಡ ಸೈನ್ ಕೂಡ ಮಾಡ್ಕೊಂಡಿದ್ದಾನೆ. ಅದಾದ ನಂತರ ಒಂದು ಇಶ್ಯೂಯಿಂಗ್ ಅಥಾರಿಟಿದಿಂದ ಒಂದು ಲೆಟ್ರ್ ಕೂಡ ತನ್ನ ಹೆಸರಲ್ಲಿ ಬರ್ಕೊಂಡು ಫೋರ್ಜೆಡ್ ಮಾಡಿಕೊಂಡು ತೊಗೊಂಡಿದ್ದಾನೆ. ಸೊ ಇದು ತನ್ನ ಹೆಸರು ಬೈಕ್ ಮೇಲಿದೆ. ಆ ಬೈಕ್ ಮೇಲೆಯೂ ಕೂಡ ಒಂದು IBದು ಸಿಂಬಲ್ ಹಾಕೊಂಡಿದ್ದಾನೆ ಮತ್ತು ಒಂದು ಕ್ಯಾಪ್ ಪರ್ಚೇಸ್ ಮಾಡಿಕೊಂಡಿದ್ದಾನೆ. ಆ ಕ್ಯಾಪ್ ಮೇಲೆ ಕೂಡ ಒಂದು IBದು ಸಿಂಬಲ್ ಹಾಕೊಂಡಿದ್ದಾನೆ. ಇದ್ರ ಜೊತೆ ಇನ್ನೂ ನಾನು ಹೆಚ್ಚಿನ ಜನರಿಗೆ ತೋರಿಸ್ಬೇಕಂತ ದೃಷ್ಟಿಯಿಂದ ಆನ್ಲೈನ್ದಲ್ಲಿ ಒಂದು ವಾಕಿಟಾಕಿ ಖರೀದಿ ಮಾಡಿದ್ದಾನೆ. ಮತ್ತು ಅದ್ರ ಜೊತೆಗೆ ಒಂದು ಟಾಯ್ ಗನ್ನು ಕೂಡ ಆನ್ಲೈನ್ದಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥದ್ದು ನಾವು ವಶಕ್ಕೆ ಪಡೆದಿದ್ದೀವಿ ಈಗ. ಸೊ ಅವನು ಈಗ ನಾವು ಈ ಪ್ರಾಥಮಿಕವಾಗಿ ವಿಚಾರಣೆ ಮಾಡಿದಾಗ ಅವನು ಹೇಳ್ತಾನೆ, ನನಗೆ ಗೌರವ ಸಿಗಬೇಕಾಗಿತ್ತು ಊರಲ್ಲಿ, ಎಲ್ಲರೂ ಕೂಡ ನನಗೆ ಗೌರವ ಕೊಡಬೇಕು ಎಂಬುದು ದೃಷ್ಟಿಯಿಂದ ನಾನು ಇದನ್ನೆಲ್ಲ ಈ ಥರ ಮಾಡಿದ್ದೀನಿ ಎಂಬುದನ್ನು ಹೇಳ್ತಾ ಇದ್ದಾನೆ. ಈಗ ನಾವು ಕೂಡಲೇ ಅವನ ಮೇಲೆ ಒಂದು FIR ಮಾಡ್ತಾ ಇದ್ದೀವಿ ಬನಟ್ಟಿ ಪೊಲೀಸ್ ಸ್ಟೇಷನ್ದಲ್ಲಿ. ನಂತರ ಅವನಿಗೆ ವಿಚಾರಣೆ ಮಾಡಿಬಿಟ್ಟು ಅವನು ಯಾಕೆ ಮಾಡಿದ, ಏನು ಮಾಡಿದ, ಮತ್ತು ಇದರಲ್ಲಿ ಯಾರಾದರೂ ಇನ್ನೂ ಭಾಗಿದಾರನೋ, ಮತ್ತು ಯಾರಿಗಾದರೂ ಹೊರಗಿರ್ತಕ್ಕಂಥ ಈ ಜಮಖಂಡಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರಿಗಾದರೂ ಎದುರಿಸಿದಾರೋ ಅಥವಾ ಏನಾದರೂ ಅವರಿಗೆ ಯಾವುದೇ ಒಂದು ಲಾಸ್ ಅಥವಾ ಏನಾದರೂ ಮಾಡಿದ್ದಾರೆ ಎಂಬುದನ್ನು ನಾವು ಅವರಿಗೆ ವಿಚಾರಣೆ ಮಾಡಿದ ಟೈಮ್ದಲ್ಲಿ ತನಿಖೆ ಸಮಯ